ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ಬಂದು 43 ಇಂಚಸ್ ಟಿ ವಿನ ಇವತ್ತು ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಜಾಗದಲ್ಲಿ 43 ಇಂಚಸ್ ಟಿ ವಿ ಇದೇನೇ ಟಿ ವಿ ನೋಡ್ತಾ ಇರ್ಬೋದು. ಈ ಟಿ ವಿನ ಅನ್ಬಾಕ್ಸಿಂಗು, ಕಂಪ್ಲೀಟ್ ಇನ್ಸ್ಟಾಲೇಷನ್ನು ಮತ್ತು ಅನ್ಬಾಕ್ಸಿಂಗ್ ಮಾಡಿದಾಗ ಟಿ ವಿ ಒಳಗಡೆ ಯಾವ ರೀತಿ ಇರುತ್ತೆ, ಅದು ಇನ್ಸ್ಟಾಲ್ ಆದಮೇಲೆ ಈ ಏರಿಯಾಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕಂಪ್ಲೀಟ್ ವೀಡಿಯೋನ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಓಪನ್ ದಿ ಬಾಕ್ಸ್. ಯಾವ ರೀತಿ ಇದೆ, ಏನೇನಿರುತ್ತೆ ಪ್ರತಿಯೊಂದೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಟಿ ವಿ ಅನ್ಬಾಕ್ಸಿಂಗಿಗೆ ಬೇಕಾಗಿರೋದು ಒಂದು ಚಿಕ್ಕ ನೈಫ್ ನಮಗೆ, ಆದರೆ ನಾನು ಇದನ್ನು ಸ್ಟ್ಯಾಂಡರ್ಡ್ ನೈಫ್ನ ಫಾಲೋ ಮಾಡ್ತೀನಿ. ಅದಾದಮೇಲೆ ನೋಡಿ, ಇಲ್ಲಿ ಸೀಲಿಂಗ್ ಇದೆಯಾ, ಸೀಲಿಂಗ್ ಹತ್ರ ಒಂದು ಚಿಕ್ಕದಾಗಿ ಈ ರೀತಿ ಓಪನ್ ಮಾಡ್ಕೊಳ್ಳೋದು. ಓಪನ್ ಮಾಡಿಕೊಂಡ್ರೆ ಯಾವುದೇ ಟಿ ವಿ ಆದ್ರೂ ಡಿಫಾಲ್ಟು ನಿಮಗೆ ಸ್ಯಾಮ್ಸಂಗ್ ಕಡೆಯಿಂದ ತೊಗೊಂಡಿದ್ರೆ ಅಥವಾ ಎಲ್ಲೇ ತೊಗೊಂಡಿದ್ರು ನಿಮಗೆ 2 ಟೇಬಲ್ ಟ್ಯಾಪ್ಗಳು ಸಿಗುತ್ತೆ. ಲೆಫ್ಟ್ ಟೇಬಲ್ ಟ್ಯಾಪು, ಅದೇ ರೀತಿ ನಿಮಗೆ ರೈಟ್ ಟೇಬಲ್ ಟ್ಯಾಪು 2 ಕೂಡ ಸಿಗುತ್ತೆ ನಿಮಗೆ. ಅದರ ಜೊತೆಗೆ ಪವರ್ ಕೇಬಲ್, ಹಾಗೆ ಯೂಸರ್ ಮ್ಯಾನ್ಯುವಲ್, ಅದ್ರ ಜೊತೆಗೆ ಸೋಲಾರ್ ರಿಮೋಟ್ ಕೂಡ ನಿಮಗೆ ಸಿಗುತ್ತೆ. ಇದನ್ನು ಸೋಲಾರ್ ರಿಮೋಟ್ ಯಾವ ರೀತಿ ಇರುತ್ತೆ ಅಂತ ವೀಡಿಯೋ ಕಾನಲ್ಲಿ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಕಸ್ಟಮರ್ ರಿಕ್ವೈರ್ಡ್ ಬಂದು ಇಲ್ಲಿ ಟಿ ವಿನ ಇನ್ಸ್ಟಾಲ್ ಮಾಡಬೇಕು. ಎಕ್ಸಾಕ್ಟ್ ಟಿ ವಿಗೋಸ್ಕರನೇ ಈ ಡಿಸೈನ್ನ ಮಾಡಿಸಿದ್ದಾರೆ ಅವರು. ಇಲ್ಲಿ ಆಲ್ರೆಡಿ ವೈಫೈ ಲ್ಯಾನ್ ಕೇಬಲ್ನ ಕೊಟ್ಟಿದ್ದಾರೆ, ಟಿ ವಿ ಪವರ್ ಕೇಬಲ್ನೂ ಕೂಡ ಆಲ್ರೆಡಿ ಕೊಟ್ಟಿದ್ದಾರೆ. ನಾವು ಇಲ್ಲಿ ಟಿ ವಿ ಇನ್ಸ್ಟಾಲ್ ಮಾಡೋಣ. ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದು ಇಲ್ಲಿಂದ ಈ ಡಿಸೈನಿಗೆ ಸೆಂಟರ್, ಹಾರಿಜಾಂಟಲ್ಲು ಮತ್ತು ವರ್ಟಿಕಲರ್ ಎರಡನ್ನೂ ಸೆಂಟ್ರು ಮಾಡಬೇಕು. ಅಂದರೆ ಈ ವೋಟರಿಗೆ ಆರಾಮಾಗಿ ಕನ್ವೀನಿಯೆಂಟಾಗಿ ಕತ್ತು ನೋವು ಬರ್ದಲ್ಲೇ ರೀತಿ ನೋಡೋ ರೀತಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ. ಬನ್ನಿ, ಓಪನ್ ಮಾಡಿ ಟಿ ವಿನ ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ಟಿ ವಿನ ಥರ್ಮೋಕಪಲ್ನ ನಾನು ರಿಮೂವ್ ಮಾಡ್ತೀನಿ. ಓಕೆನಾ, ಟಿ ವಿ ಥರ್ಮೋಕಪಲ್ ರಿಮೂವ್ ಮಾಡಿ ಒಂದು ಕಡೆ ಸೈಡಿಗೆ ಇಟ್ಕೊಂಡ್ಬಿಡೋಣ. ಅದಾದಮೇಲೆ ಟಿ ವಿ, ಇದು 43 ಇಂಚಸ್ ಹೋಟೆಲ್ ಟಿ ವಿ HG ಮಾಡಲ್. ಟಿ ವಿನ ಪಲ್ಟಿ ಮಾಡ್ಕೊಂಡು ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಟಿ ವಿಲಿ ಯಾವ್ಯಾವ ಕನೆಕ್ಷನ್ಸ್ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಿಮಗೆ ಈ ಟಿ ವಿಲಿ ಬಂದು 2 USB ಸ್ಲಾಟ್ಗಳು ಸಿಗುತ್ತೆ, 1 ಮತ್ತು 2 USB ಸ್ಲಾಟ್. ಅದೇ ರೀತಿ ಒಂದು ಲ್ಯಾನ್ ಕೇಬಲ್ ನಿಮಗೆ. ಅದೇ ರೀತಿ HDMI 2 ಬಂದು EARC ಅಂದರೆ ಸೌಂಡ್ ಬಾರ್ನ ಔಟ್ಪುಟ್ಟಿಗೋಸ್ಕರ. ಅದು ಬಿಟ್ಟರೆ ಇನ್ನೊಂದು HDMI ಕೊಟ್ಟಿದ್ದಾರೆ. ಇದು 3 AV ಪಿನ್ಗಳು ಕೊಟ್ಟಿದ್ದಾರೆ. ಅದಾದಮೇಲೆ ಡಾಟಾ ಕಂಪ್ನಿ ಆಗಿರೋದ್ರಿಂದ ಡಾಟಾ ಕೇಬಲ್ ಕೂಡ ಕೊಟ್ಟಿದ್ದಾರೆ. ಆಪ್ಟಿಕಲ್ ಕೇಬಲ್ ಇದೆ, ಹಾಗೆ HDMI 3 ಕೂಡ ಇದೆ ನಿಮಗೆ. ಆ್ಯಸ್ ಪರ್ ಕಂಪ್ನಿ ESG ಪ್ರಕಾರ ಆಲ್ರೆಡಿ ಸ್ಯಾಮ್ಸಂಗಿನ ವಾಲ್ ಮೌಂಟೇ ಫ್ರೀ ಆಫ್ ಕಾಸ್ಟಲ್ಲಿ ಬರುತ್ತೆ ಸ್ನೇಹಿತರೆ. ನಿಮಗೆ ಇದು ಫ್ರೀ ಆಫ್ ಕಾಸ್ಟಲ್ಲಿ ಬರುತ್ತೆ. ಈ ವಾಲ್ ಮೌಂಟಲ್ಲಿ ಎಲ್ಲ ಸೈಜ್ಗಾಗೂ ಅಂದರೆ 32 ಇಂದ 55 ಇಂಚಸ್ ಟಿ ವಿವರೆಗೂ ಎಲ್ಲ ಸೈಜಿನ ಸ್ಕ್ರೂಗಳು ಇರುತ್ತೆ. ಹಾಗೆ ವಾಲ್ಗೆ ಹಾಕೋ ಸ್ಕ್ರೂಗಳು ಇರುತ್ತೆ ನಿಮಗೆ. ಇದೇ ಸ್ಯಾಮ್ಸಂಗ್ ಡಿಫಾಲ್ಟ್ ವಾಲ್ ಮೌಂಟ್, ಇದನ್ನು ಫ್ರೀಯಾಗಿ ಕೊಟ್ಟಿರ್ತಾರೆ ನಿಮಗೆ. 55 ಇಂಚಸ್ಸಿಗೆ ಬೇಕಾಗಿರೋ ಸ್ಕ್ರೂಗಳಾಗಿರ್ಬೋದು, ಅಥವಾ ನಿಮಗೆ 43 ಇಂಚಸ್ಗಾಗಿರೋ ಸ್ಕ್ರೂಗಳಾಗಿರ್ಬೋದು. ಅದೇ ರೀತಿ ಟಿ ವಿಗೆ ಹಾಕೋ ವಾಲ್ ಗಟ್ಟ ಆಗಿರ್ಬೋದು, 43, 32 ಪ್ರತಿಯೊಂದು ಸೆಟ್ಟನ್ನು ಕೂಡ ಇಷ್ಟೆಲ್ಲ ನಿಮಗೆ ಡಿಫಾಲ್ಟಾಗಿ ಇರುತ್ತೆ ನಿಮಗೆ. ಇದರಲ್ಲಿ ನಮಗೆ ಬೇಕಾಗಿರೋ ಸೆಟ್ಟನ್ನು ಟಿ ವಿ ಹಿಂದೆ ಲಾಕ್ ಮಾಡೋದಕ್ಕೆ ನಾವು ತಗೋಬೇಕಾಗುತ್ತೆ. ಇಲ್ಲಿ 8x8 ವಾಲ್ ಕಾಣಿಸ್ತಿದೆಯಾ, ಇಲ್ಲಿಂದ ಇಲ್ಲಿಗೆ 8 ಇಂಚಸ್ ಇರುತ್ತೆ, ಇಲ್ಲಿಂದಲೂ ಇಲ್ಲಿಗೆ 8 ಇಂಚಸ್ ಇರುತ್ತೆ. ಸ್ಯಾಮ್ಸಂಗಲ್ಲಿ ಡಿಪೆಂಡ್ ಅಪಾನ್ ಮಾಡಲ್ ಮೇಲೆ ಡಿಸೈಡ್ ಆಗುತ್ತೆ ನಿಮಗೆ ಯಾವ ಸೈಜಿಂದು ಹೋಲ್ ನಿಮಗೆ ಸಿಗುತ್ತೆ ಅಂತ. ಈ ಎಲ್ಲ ಸ್ಕ್ರೂಗಳಲ್ಲಿ ಸ್ನೇಹಿತರೆ ನಮಗೆ ಬೇಕಾಗಿರೋದು ಈ ಟಿ ವಿಗಳಿಗೆ ಯಾವ್ದು ಬೇಕಂದರೆ, ಅಂದರೆ ಇದು ಸಪೋರ್ಟಿಗೆ ಬಾಟಮ್ ಕೊಡೋದಕ್ಕೆ 2 ಸ್ಕ್ರೂ ಇದು ಬೇಕು, ಪ್ಲಾಸ್ಟಿಕ್ಕು. ಇದು ಮೇಗಡೆ ಹಾಕೋದಕ್ಕೆ ಇದಕ್ಕೆ ಬೇಕು 2 ಈ ರೀತಿ. ಇದಕ್ಕೆ ಸಪೋರ್ಟಿಂಗ್ ಬೇಕಾಗಿರೋ ಸ್ಕ್ರೂಗಳು ಪ್ರತಿ ಸೈಜನ್ನು ಕೊಟ್ಟಿರ್ತಾರೆ ಡಿಫಾಲ್ಟೇ. ಅದರಲ್ಲಿ ನಮಗೆ ಯಾವ್ದು ಬೇಕು ನಾವೇ ಚೂಸ್ ಮಾಡಿ ತೊಗೋಬೇಕಾಗತ್ತೆ. ನನಗೆ ಬೇಕಾಗಿರೋದು ಇದೊಂದು ಈ ರೀತಿ. ಅದೇ ರೀತಿ ಇನ್ನೆರಡು ಬೇಕು ಬಾಟಮಿಗೆ.
ಇದಕ್ಕೊಂದು, ಅದೇ ರೀತಿ ಇದೊಂದು. ನಿಮಗೆ ತೋರಿಸೋದಕ್ಕೋಸ್ಕರ ಟಿ ವಿ ಮೇಲೆ ಇಟ್ಕೋತಿದ್ದೀನಿ. ಡಿಫಾಲ್ಟು ಟಿ ವಿ ಮೇಲೆ ಇಟ್ಕೊಳ್ಳುವಾಗಿಲ್ಲ, ನಾವೆಲ್ಲನೂ ಕೈಯಲ್ಲೇ ಹಾಕ್ಕೊಂಡು ತೊಗೊಬೇಕಾಗುತ್ತೆ. ಸ್ಕ್ರೂ ಎಲ್ಲ ರೆಡಿಯಾಗಿದೆ. ಬಂದು ಯಾವುದೇ ಟಿ ವಿ ಹಿಂದೆ ನೀವು ಸ್ಕ್ರೂನ ಟೈಟ್ ಮಾಡ್ತಾ ಇದ್ದೀರಾ, ಯಾವುದೇ ಕಂಪ್ನಿಗಳದ್ದಾಗಿರ್ಬೋದು, ಟಿ ವಿ ಡಿಫಾಲ್ಟ್ ಅಂದರೆ ನೀವು ಹ್ಯಾಂಡ್ ಟೈಟ್ ಮಾತ್ರನೇ ಮಾಡಬೇಕು, ಓವರ್ ಟೈಟನ್ನು ಮಾಡುವಂತಿಲ್ಲ. ಅಂದರೆ ಜಸ್ಟ್ ಹ್ಯಾಂಡ್ ಟೈಟ್, ನಿಮಗೆ ಸ್ವಲ್ಪ ಅಷ್ಟೇ. ಅಂದರೆ ಮಿಷಿನ್ ಟೈಟು, ಓವರ್ ಟೈಟ್ ಎಲ್ಲ ಮಾಡಬಾರ್ದು, ಅದು ಪ್ಯಾನಲ್ಲಿಗೆ ಸ್ವಲ್ಪ ಡಿಫೆಕ್ಟ್ ಆಗಿಬಿಡುತ್ತೆ. ಜಸ್ಟ್ ಹ್ಯಾಂಡ್ ಟೈಟ್ ಅಷ್ಟೇ. ರೆಡಿಯಾಗಿದೆ ಗಾಯ್ಸ್. ಅದೇ ರೀತಿ ಸ್ಯಾಮ್ಸಂಗ್ ವಾಲ್ ಮೌಂಟ್ನ ಇವಾಗ ತೊಗೊಂಡು ಈ ಗ್ರೂ ಕಾಣಿಸ್ತಿದೆಯಲ್ಲ, ಈ ಗ್ರೂ ಈ ರೀತಿ ನಿಮಗೆ ಲಾಕ್ ಆಗೋದು, ಈ ರೀತಿ ಇದನ್ನು ನಾವು ಡಿಫಾಲ್ಟು ಗೋಡೆಗೆ ಫಿಟ್ ಮಾಡಬೇಕಾಗತ್ತೆ ಈ ರೀತಿ. ಆಮೇಲೆ ಅವೆರಡು ಸ್ಕ್ರೂಗಳನ್ನ ನಾವು ಎತ್ತಿ ನೇತಾಕಬೇಕು ಈ ರೀತಿ. ಅಂದರೆ ವಿತ್ ಅಸೆಂಬ್ಲಿಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದ್ರ ಮೆಸರ್ಮೆಂಟ್ ಯಾವ ರೀತಿ ತೊಗೋಬೇಕಂದ್ರೆ, ಫಸ್ಟು ನಾವು ಟಿ ವಿಯ ಹಾರಿಜಾಂಟಲ್ ಹಾಗೂ ವರ್ಟಿಕಲ್ಲರ್ ಎರಡೂ ಸೈಡು ನಮಗೆ ಟಿ ವಿ ಎಷ್ಟು ಲೆಂತ್ ಇದೆ ಅಂತ ನೋಡ್ಕೊಬೇಕು. ಈ ರೀತಿ ನಮಗೆ 22 ಇಂಚಸ್ ಇದೆ, ಈ ರೀತಿ ನಮಗೆ 38 ಇಂಚಸ್ ಟಿ ವಿ ಬರುತ್ತೆ. ನಮಗೆ 43 ಇಂಚಸ್ ಟಿ ವಿ ಅಂದರೆ 38 + 22. ನಮಗೆ ಇಲ್ಲಿಂದ ಈ ಬಾಟಮ್ ಆಫ್ ದಿ ಟಿ ವಿಗೆ ಮೆಸರ್ಮೆಂಟ್ನ ತೊಗೊಬೇಕು. 13.5 ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಈ ಡಿಸೈನ್ನ ಪ್ರಕಾರ, ಆ ಬಾಟಮ್ ಆಫ್ ದಿ ಟಿ ವಿಯಿಂದ ನಾವು 13.5ಗೆ ಈ ವಾಲ್ ಮೌಂಟನ್ನು ಫಿಟ್ ಮಾಡಬೇಕಾಗುತ್ತೆ. ಮಾರ್ಕಿಂಗ್ ಎಲ್ಲ ಮುಗ್ದಿದೆ ಸ್ನೇಹಿತರೆ. ಈ ರೀತಿ ಬರುತ್ತೆ ಕ್ಲ್ಯಾಂಪ್, ಇಲ್ಲಿ ಈ ರೀತಿ ಬರುತ್ತೆ ನಿಮಗೆ. ಅಂದರೆ ಕಸ್ಟಮರ್ ರಿಕ್ವೈರ್ಮೆಂಟಿನ ಹೈಟಿನ ಡಿಪೆಂಡ್ ಹೈಟಿನ ಮೇಲೆ ನಾವು ಇದನ್ನು ಫಿಟ್ ಮಾಡ್ತಿದ್ದೀವಿ ಸ್ನೇಹಿತರೆ. ಮಾರ್ಕಿಂಗು ಇದು ನಮಗೆ ಸೆಂಟರ್ ಆಫ್ ದಿ ವಾಲ್ ಮೌಂಟಿನ ಸೆಂಟರ್ ಆಫ್ ದಿ ಟಿ ವಿ. ಇಲ್ಲಿಂದ ನಮಗೆ ಬಾಟಮ್ ಆಫ್ ದಿ ಟಿ ವಿ ಬಂದು 13.5. ಅಂದರೆ ಇಲ್ಲಿ ಮೆಜರ್ಮೆಂಟ್ ಮಾಡ್ಕೊಂಡ್ವಲ್ಲ ಅದೇ ರೀತಿ. ಟಿ ವಿ ಫಿಟ್ ಮಾಡ್ತಾಯಿದ್ರು ಅಥವಾ ನಿಮ್ಮ ಮನೆಗೆ ಯಾವ್ದಾರು ಟೆಕ್ನಿಷಿಯನ್ ಬಂದರೂ ಕೂಡ ವಾಲ್ ಮೌಂಟನ್ನ ಯಾವತ್ತು ಸ್ಟ್ರೈಟಾಗಿ ಫಿಟ್ ಮಾಡಿಕೊಂಡ್ರೇ ನಿಮಗೆ ಟಿ ವಿ ಲೆವೆಲ್ಲು ಕರೆಕ್ಟಾಗಿ ಸಿಗೋದು ಸ್ನೇಹಿತರೆ. ನೀವೇನಾದ್ರೂ ಇದನ್ನು ಈ ಕಡೆ ವಾಲ್ ಮೌಂಟನ್ನು ಅಪ್ ಆಗಿ ಫಿಟ್ ಮಾಡ್ಕೊಳ್ಳೋದು, ಡೌನಾಗಿ ಫಿಟ್ ಮಾಡಿಕೊಂಡ್ರೆ ಟಿ ವಿ ಅದೇ ರೀತಿ ಬೆಂಡಿಂಗಲ್ಲಿ ಇರುತ್ತೆ ನಿಮಗೆ. ಈಗ ನೋಡಿ ನಾನು ಸರಿಯಾಗಿ ಫಿಟ್ ಮಾಡಿದ್ದೀನಿ. ವಾಟರ್ ಲೆವೆಲ್ ಕಾಣಿಸ್ತಿದೆಯಲ್ಲ ನಿಮಗೆ, ಅದು ವಾಟರ್ ಲೆವೆಲ್ ಸರಿಯಾಗಿ ಮಿಡ್ಡಲ್ಲೇ ಇರಬೇಕು, ಯಾವತ್ತು ಸೆಂಟ್ರಲ್ಲೇ ಕೂಡ ಇರಬೇಕು. ಅದೇ ರೀತಿ ಆ್ಯಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಅವರಿಗೆ ವೈಫೈ ಲ್ಯಾನ್ ಕೇಬಲ್ನ ಕನೆಕ್ಟ್ ಮಾಡಬೇಕಿತ್ತು, ಆಲ್ರೆಡಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಪವರ್ ಕೇಬಲ್ಲು, ನಾರ್ಮಲ್ ಪ್ರತಿ ಟಿ ವಿಗೂ ಪವರ್ ಕೇಬಲ್ ಬರುತ್ತೆ. ಇದು ಬಂದು AC 220 to 240 ವೋಲ್ಟೇಜ್ ಇರುತ್ತೆ. ಅಂದರೆ ಪ್ರತಿ ಮನೇಲೂ ಕರೆಂಟ್ ಇರುತ್ತಲ್ಲ ಅದೇನೆ. ಈಗ ನಾವು ಮಾಡಬೇಕಾಗಿರೋದು ಈ ಟಾಪ್ 2 ಸ್ಕ್ರೂಗಳೇನಿದೆ ಅದನ್ನು ಇವೆರಡಕ್ಕೂ ಕೂಡ ನಾವು ಕೂರಿಸ್ಬೇಕಾಗುತ್ತೆ. ಈ ರೀತಿ ಗ್ರೂ ಒಳಗಡೆ ಕೂರಿಸಿದ್ರೆ ಟಿ ವಿ ಫಿಟ್ ಆಯಿತು ಅಂತಲೇ ಲೆಕ್ಕ. ನೋಡಿ, ಸ್ಯಾಮ್ಸಂಗಿನ ಟಿ ವಿ ರಿಮೋಟ್ ಇದೇನೆ. ಇದರಲ್ಲಿ ಡಿಫಾಲ್ಟ್ ಬಂದು ನೆಟ್ಫ್ಲಿಕ್ಸು, ಸ್ಯಾಮ್ಸಂಗ್ TV ಪ್ಲಸ್ ಅಂದರೆ ಮನೇಲಿ ಇಂಟರ್ನೆಟ್ ಇದ್ದರೆ ಸಾಕು, ಕಂಪ್ನಿ ಕಡೆಯಿಂದನೇ ಸ್ಯಾಮ್ಸಂಗ್ ಕಡೆಯಿಂದನೇ ನಿಮಗೆ 120 ಚಾನಲ್ಲು ಫ್ರೀಯಾಗಿ ಸಿಗುತ್ತೆ ನಿಮಗೆ. ಅದಕ್ಕೆ ಸ್ಯಾಮ್ಸಂಗ್ TV ಪ್ಲಸ್ಸು. ಅದಾದಮೇಲೆ ಹೋಟೆಲ್ ಇನ್ಫಾರ್ಮೇಷನ್ ಬೇಕಂದರೆ ಅಥವಾ ಹೋಟೆಲ್ ವೆಬ್ಸೈಟ್ ಬೇಕಂದ್ರೆ ನೀವು ನೋಡ್ಕೊಬೋದು. ಅದೇ ರೀತಿ ವ್ಯಾಲ್ಯೂಮ್ ಅಪ್ಪು ಡೌನು ಅಥವಾ ಮ್ಯೂಟ್ ಆದರೂ ಮಾಡ್ಕೊಬೋದು. ಇದು ಸ್ಯಾಮ್ಸಂಗ್ TV ಪ್ಲಸ್ಸಿನ ಚಾನಲ್ನ ಅಪ್ಪು ಡೌನು ಮಾಡೋದಕ್ಕೆ, ಅಥವಾ ಬ್ಯಾಕು ವಿಡಿಯೋ ಪಾಸ್ ಆ್ಯಂಡ್ ಪ್ಲೇ ಕೂಡ ಆಗುತ್ತೆ ನಿಮಗೆ. ಇದು ಹೋಮ್ ಬಟನ್ನು. ಅದೇ ರೀತಿ ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ. ಅಂದರೆ ಡಿಫಾಲ್ಟು ಬಿಗ್ ಸಿಬ್ಬಿ ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋ ಎರಡೂ ಇದೆ. ಇದು ಬಂದು ಸ್ಕ್ರೀನ್ ಮಿರರಿಂಗೋಸ್ಕರ, ಅಂದರೆ ಮಲ್ಟಿಪಲ್ ವ್ಯೂಗೋಸ್ಕರ ಯೂಸ್ ಆಗುತ್ತೆ ನಿಮಗೆ. ಯಾವುದೇ ರಿಮೋಟ್ ಆದ್ರೂ ಯಾವ ರೀತಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಂದರೆ ಇಲ್ಲಿ ನೋಡಿ, ಇಲ್ಲಿ ರೆಡ್ ಲೈಟ್ ಬರ್ತಿದೆಯಲ್ಲ, ನೀವು ಯಾವುದೇ ಬಟನ್ನ ಪ್ರೆಸ್ ಮಾಡಿದರೆ ಸಾಕು ಡಿಫಾಲ್ಟ್ ಆ ರೆಡ್ ಲೈಟ್ ಬರ್ತಿದೆ ಅಂದರೆ ಟಿ ವಿ ರಿಮೋಟು ವರ್ಕಿಂಗ್ ಕಂಡೀಷನಲ್ಲಿ ಇದೆ ಅಂತ ಅರ್ಥ. ಅದೇ ರೀತಿ ಇದು ಬಂದು ಸೋಲಾರ್ ಅಂದರೆ ನಿಮಗೆ ಹೊರಗಡೆ ಇಡೋ ಅವಶ್ಯಕತೆಯೇ ಇಲ್ಲ, ಮನೆಯಲ್ಲಿರೋ ಎಲೆಕ್ಟ್ರಿಕಲ್ ಲೈಟಿಂದನೇ ನಿಮಗೆ ಇದು ಚಾರ್ಜ್ ಆಗುತ್ತೆ. ಅಥವಾ C ಟೈಪ್ ಕೂಡ ಕೊಟ್ಟಿದ್ದಾರೆ. C ಟೈಪ್ ಬಂದು ಪವರ್, ಅಂದರೆ ನಿಮ್ಮ ಲ್ಯಾಪ್ಟಾಪಿನ USB ಸ್ಲಾಟಿಂದ ಅಥವಾ ಟಿ ವಿ ಬ್ಯಾಕ್ ಸೈಡಿನ USB ಸ್ಲಾಟಿಂದ ಕೂಡ ಚಾರ್ಜ್ ಮಾಡ್ಕೊಬೋದು. ಅದೇ ರೀತಿ ಆಲ್ರೆಡಿ ನೋಡಿ ಟಿ ವಿ ಈ ರೀತಿ ಬಂದಿದೆ. ವಾಟರ್ ಲೆವೆಲ್ ಆಗಿರ್ಬೋದು ಪ್ರತಿಯೊಂದೂ ಕರೆಕ್ಟ್ ಇದೆ. ರೂಮಿನ ಲುಕ್ಕಿಂಗಿಗೆ ಇದು ಸೂಪರಾಗಿರುತ್ತೆ ಟಿ ವಿ. ಅದೇ ರೀತಿ ಈಗ ಟಿ ವಿನ ಮೇನ್ ಪವರ್ನ ಆನ್ ಮಾಡೋಣ. ಇಲ್ಲಿ ರೆಡ್ ಬಟನ್ ಮೇನ್ ಪವರ್. ಸ್ಯಾಮ್ಸಂಗ್ ಸ್ಮಾರ್ಟ್ TV. ನನ್ನ ರಿಫ್ಲೆಕ್ಷನ್ನೇ ಬರ್ತಿದೆ ಟಿ ವಿಲಿ.
ಅದೇ ರೀತಿ ಇದು ಹೋಟೆಲ್ ಟಿ ವಿ ಆಗಿರೋದ್ರಿಂದ ಸ್ವಲ್ಪ ಬೇಸಿಕ್ ಸೆಟಪ್ ಇರುತ್ತೆ, ಅದನ್ನು ನಾನು ಮಾಡ್ತೀನಿ ಇವಾಗ. ಕಂಪ್ಲೀಟಾಗಿ ಯಾವ ರೀತಿ ಕಾಣಿಸುತ್ತೆ ಅಂತ ಕೊನೆ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫುಲ್ಲು ಕಂಪ್ಲೀಟ್ ಆಗಿದೆ. ನೆಟ್ಫ್ಲಿಕ್ಸು, ಪ್ರೈಮ್ ವಿಡಿಯೋ, ಯೂಟ್ಯೂಬು, ಡಿಸ್ನಿ, ಹಾಟ್‌ಸ್ಟಾರ್ ಹಾಗೆ ಜಿಯೋ ಆ್ಯಪನ್ನು ಕೂಡ ನಾನು ಡೀಫಾಲ್ಟು ಇನ್ಸ್ಟಾಲ್ ಮಾಡಿದ್ದೀನಿ. ಅಂದರೆ ಬಂದಂಥ ಕಸ್ಟಮರು ಅವರಿಗೆ ಯಾವ ಆ್ಯಪ್ ಬೇಕು ಯೂಸ್ ಮಾಡಿಕೊಂಡು ಇರ್ಬೋದು. ಇದರಲ್ಲಿ ಸ್ನೇಹಿತರೆ ಈ ರೀತಿ ಕಾಣ್ತಿದೆ ರೂಮು ಆಫ್ಟರ್ ಟಿ ವಿ ಇನ್ಸ್ಟಾಲೇಷನ್. ಇದೇ ರೀತಿ ಈ ಕಡೆ ಬಂದರೆ ಇದು ನಿಮಗೆ ಬೆಟ್. ಇದೇ ರೀತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.